ಎಲ್ರಿಗೂ ನಮಸ್ಕಾರ. ಉಪನಿಷತ್ತಿನ ಕೆಲವು ಕಥೆಗಳನ್ನು ಪ್ರಸ್ತುತಪಡಿಸುತ್ತಾ ಇದ್ದೇನೆ. ಮೊದಲಿಗೆ ಉಷಸ್ತಿ ಎನ್ನುವಂತಹ ಒಬ್ಬ ಬ್ರಹ್ಮಜ್ಞಾನಿಯಾದಂತಹ ವಿದ್ವಾಂಸರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಂದು ಸಲ ಕುರುದೇಶದಲ್ಲಿ ಬರಗಾಲವು ಬಂದಿತು. ಬೆಳೆಯೆಲ್ಲವೂ ಮಟಚೀಹಿತವಾಗಿದ್ದಿತು. ಮಟಚಿ ಅಂದರೆ ಸಿಡಿಲು ಅಥವಾ ಆಲಿಗಲ್ಲಿನ ಮಳೆ. ಆದ್ದರಿಂದ ಬೆಳೆಯೂ ನಾಶವಾಗಿತ್ತು. ಆ ದೇಶದ ಪ್ರಧ್ರಾಣಕವೆಂಬ ಕುಗ್ರಾಮದಲ್ಲಿ ಉಷಸ್ತಿ ಎಂಬ ಬ್ರಹ್ಮಜ್ಞಾನಿಯಾದ ವಿದ್ವಾಂಸನಿದ್ದನು. ಅವನು ಚಕ್ರನೆಂಬ ಋಷಿಯ ಮಗನಾದ್ದರಿಂದ ಚಾಕ್ರಾಯಣ ಎನ್ನುವಂತಹ ಹೆಸರಿಂದ ಕೂಡ ಅವನನ್ನು ಕರೆಯುತ್ತಾ ಇದ್ರು. ಅವನ ಮಡದಿ ಇನ್ನೂ ಚಿಕ್ಕ ಪ್ರಾಯದವಳು. ಆತನು ಒಮ್ಮೆ ಆಹಾರಾರ್ಥವಾಗಿ ತಿರುಗುತ್ತಾ ಇದ್ದಾಗ ಆ ಗ್ರಾಮದ ಅಧಿಪತಿಯು ಒಂದು ಕಡೆ ಪಾತ್ರೆಯಲ್ಲಿ ಕುಲ್ಮಾಷಗಳನ್ನು ತುಂಬಿಕೊಂಡು ತಿನ್ನುತ್ತಿರುವುದನ್ನು ಕಾಣಿಸಿತು. ಕುಲ್ಮಾಷವೆಂದರೆ ಕಾಡು ಉದ್ದಿನ ಕಾಳು ಅಥವಾ ಕೆಟ್ಟು ಹೋದ ಉದ್ದಿನ ಕಾಳು. ಉಷಸ್ತಿ ಮುನಿಯು ಅವನ ಬಳಿ ಹೋಗಿ, ನನಗೆ ಸ್ವಲ್ಪ ಕುಲ್ಮಾಷವನ್ನು ಕೊಡು ಎಂದು ಕೇಳಿದನು. ಗ್ರಾಮಾಧಿಪತಿಯು, ಅಯ್ಯ, ಈ ಪಾತ್ರೆಯಲ್ಲಿ ಮಾತ್ರ ಈ ಕಾಳು ಇದೆ, ಇದನ್ನು ನಾನು ತಿನ್ನುತ್ತಿದ್ದೇನೆ, ಉಚ್ಚಿಷ್ಟವನ್ನು ಹೇಗೆ ಕೊಡಲಿ ಎಂದನು. ಅದಕ್ಕೆ ಉಷಸ್ತಿಯು, ಚಿಂತೆಯಿಲ್ಲ, ಅದನ್ನೇ ಕೊಡು ಎಂದು ಕೇಳಲು ಆತನು ಪಾತ್ರೆಯಿಂದ ತೆಗೆದು ಒಂದಿಷ್ಟು ಉದ್ದಿನ ಕಾಳನ್ನು ಉಷಸ್ತಿಗೆ ನೀಡಿದನು. ಅನಂತರ, ಬ್ರಾಹ್ಮಣ, ಕಾಳನ್ನು ತಿಂದು ಈ ನೀರನ್ನು ಕುಡಿ ಎಂದು ಹೇಳಿ ತಾನು ಕುಡಿಯುತ್ತಿದ್ದ ನೀರಿನ ಪಾತ್ರೆಯನ್ನು ಮುಂದಿಟ್ಟನು. ಆಗ ಉಷಸ್ತಿಯು, ಅದು ನೀನು ಕುಡಿದು ಬಿಟ್ಟ ನೀರು, ಉಚ್ಚಿಷ್ಟ ನನಗೆ ಬೇಡ ಎಂದನು. ಗ್ರಾಮಾಧಿಪತಿಯು, ಅರೆ, ಕುಲ್ಮಾಷವು ಉಚ್ಚಿಷ್ಟವಲ್ಲವೇ? ಅದನ್ನು ತಿನ್ನಬಹುದು, ನೀರನ್ನು ಕುಡಿಯಬಾರದೋ ಎಂದನು. ಉಷಸ್ತಿಯು, ಅಯ್ಯ, ತಿನ್ನುವುದಕ್ಕೆ ಬೇರೆ ಏನೂ ಸಿಗಲಿಲ್ಲವಾದ್ದರಿಂದ ಕುಲ್ಮಾಷವನ್ನು ತೆಗೆದುಕೊಂಡೆನು, ನೀರಿಗೇನು ಎಲ್ಲಾದರೂ ದೊರೆಯುತ್ತದೆ ಎಂದು ಬಿಟ್ಟನು. ಆಪತ್ಕಾಲದಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳಲು ಏನು ದೊರಕದಾಗ ಆಹಾರಕ್ಕೆ ದೋಷವಿಲ್ಲ, ಇದು ನಿಷಿದ್ಧವೆಂದು ಗಣಿಸಬೇಕಾಗಿಲ್ಲ ಎಂದು ಇದರಿಂದ ಸೂಚಿತವಾಗುತ್ತದೆ. ನೀರು ಬೇರೆ ಕಡೆ ಸಿಗುತ್ತಿದ್ದುದರಿಂದ ಉಷಸ್ತಿಯು ಎಂಜಲು ನೀರನ್ನು ಕುಡಿಯಲು ಒಪ್ಪಲಿಲ್ಲ. ಅನಂತರ ಉಷಸ್ತಿಯು ಕುಲ್ಮಾಷದಲ್ಲಿ ಸ್ವಲ್ಪ ಭಾಗವನ್ನು ತಿಂದು ಉಳಿದುದನ್ನು ಮನೆಗೆ ತಂದು ಹೆಂಡತಿಗೆ ಕೊಟ್ಟನು. ಅಷ್ಟರಲ್ಲಿ ಅವಳಿಗೆ ಬೇರೆ ಆಹಾರ ದೊರಕಿದ್ದರಿಂದ ಉಷಸ್ತಿ ಕೊಟ್ಟ ಕಾಳನ್ನು ಒಂದು ಡಬ್ಬದಲ್ಲಿ ತೆಗೆದಿಟ್ಟಳು. ಮರುದಿನ ಪ್ರಾತಃ ಕಾಲ ಉಷಸ್ತಿಯು ತನ್ನ ಹೆಂಡತಿಯನ್ನು ಕರೆದು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ರಾಜನು ಮಳೆ ಬೆಳೆಗಾಗಿ ಒಂದು ಯಜ್ಞವನ್ನು ನಡೆಸುತ್ತಿದ್ದಾನಂತೆ. ನಾನು ಅಲ್ಲಿಗೆ ಹೋಗಬೇಕೆಂದಿದ್ದೇನೆ. ಏನಾದರೂ ದಕ್ಷಿಣೆ ದೊರೆಯಬಹುದು. ನನಗೆ ಹಸಿವಾಗುತ್ತಿದೆ. ತಿನ್ನಲು ಏನಿದೆ ಎಂದು ಕೇಳಿದನು. ಅವಳು, ನಿನ್ನೆ ನೀವು ಕೊಟ್ಟಿದ್ದ ಕಾಳನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಕೊಡುತ್ತೇನೆ ಎಂದಳು. ಉಷಸ್ತಿಯು ಆಗಲೆಂದು ನುಡಿದು ಆ ಕಾಳನ್ನು ತಿಂದು ರಾಜನು ನಡೆಸುತ್ತಾ ಇದ್ದ ಯಜ್ಞಶಾಲೆಗೆ ಹೋದನು. ಆಹ್ವಾನವಿಲ್ಲದಿದ್ದರೂ ಯಜ್ಞಕ್ಕೆ ಹೋಗಬಹುದು. ಅಂತೆಯೇ ಚಾಕ್ರಾಯಣನು ರಾಜನ ಯಜ್ಞಶಾಲೆಗೆ ಹೋಗಿ ಋತ್ವಿಜರ ಸಮೀಪದಲ್ಲಿ ಕುಳಿತುಕೊಂಡನು. ಯಜ್ಞದಲ್ಲಿ ಪ್ರಸ್ತೋತೃ, ಉದ್ಗಾತೃ, ಪತಿಹೃತೃ ಎಂಬ 3 ಋತ್ವಿಜರು ಕಲ್ಪೋಕ್ತವಾದ ಪ್ರಸ್ತಾವಾದಿ ಮಂತ್ರಗಳಿಂದ ಆಯಾ ದೇವತೆಗಳನ್ನು ಸ್ತುತಿಸಬೇಕಾಗುತ್ತದೆ. ಪ್ರಸ್ತೋತನು ಪ್ರಸ್ತಾವ ಮಂತ್ರವನ್ನು ಪಠಿಸಬೇಕಾದ ಸಮಯ ಬಂದಿತ್ತು. ಆಗ ಚಾಕ್ರಾಯಣನು ಅವನನ್ನು ತಡೆದು, ಎಲೈ ಪ್ರಸ್ತೋತ, ಪ್ರಸ್ತಾವ ಮಂತ್ರಕ್ಕೆ ಸಂಬಂಧಿಸಿದ ದೇವತೆ ಯಾರು? ದೇವತಾ ಜ್ಞಾನವಿಲ್ಲದೆ ಸ್ತುತಿಸುವೆಯಾದರೆ ನಿನ್ನ ತಲೆ ಉರುಳಿ ಬಿದ್ದೀತು ಎಂದನು. ಆ ಋತ್ವಿಜನಿಗೆ ದೇವತೆ ಯಾರೆಂಬುದು ಗೊತ್ತಿಲ್ಲದ ಪ್ರಯುಕ್ತ ಸುಮ್ಮನಾದನು. ಅನಂತರ ಉದ್ಗಾತೃವನ್ನು ಕುರಿತು ಚಾಕ್ರಾಯಣನು, ಎಲೆ ಉದ್ಗಾತೃ, ಉದ್ಗೀತ ಮಂತ್ರದ ದೇವತೆ ಯಾರು? ಅದನ್ನರಿಯದೆ ಸ್ತುತಿಸುವೆಯಾದರೆ ನಿನ್ನ ತಲೆ ಉರುಳಿ ಬಿದ್ದೀತು ಎಂದನು. ಆಮೇಲೆ ಪ್ರತಿಹಾರ್ತರನ್ನು ಉದ್ದೇಶಿಸಿ, ಎಲೆ ಪ್ರತಿಹರ್ತ, ಪ್ರತಿಹಾರ ಮಂತ್ರದ ದೇವತೆ ಯಾರು? ಅದು ಗೊತ್ತಿಲ್ಲದೆ ಪ್ರತಿಹಾರ ಮಂತ್ರವನ್ನು ಹೇಳುವುದೇ ಆದರೆ ನಿನ್ನ ತಲೆಯು ಉರುಳಿ ಬಿದ್ದೀತು ಎಂದನು. ಪ್ರತಿಹರ್ತನು ತೆಪ್ಪಗೆ ಕುಳಿತನು. ಅವರಾರಿಗೂ ದೇವತಾ ಜ್ಞಾನವಿರಲಿಲ್ಲ. ಬ್ರಹ್ಮಜ್ಞಾನಿಯಾದ ವಿದ್ವಾಂಸನೆದುರಿಗೆ ಅರ್ಥಜ್ಞಾನವೂ ದೇವತಾ ಜ್ಞಾನವೂ ಇಲ್ಲದವರು ಶಾಸ್ತ್ರೀಯ ಕರ್ಮವನ್ನು ಉದ್ದಟತನದಿಂದ ನಡೆಸಬಾರದು. ಅವರು ವಿನಯದಿಂದ ಆ ವಿದ್ವಾಂಸನಿಗೆ ವಂದಿಸಿ ಅವನ ಅನುಮತಿಯನ್ನು ಪಡೆದು ಕಾರ್ಯಪ್ರವೃತ್ತರಾಗಬೇಕು. ಇದೆಲ್ಲವನ್ನು ನೋಡುತ್ತಾ ಇದ್ದ ರಾಜನು ದಿಗ್ಭ್ರಾಂತನಾದನು. ಅವನು ಉಷಸ್ತಿಯ ಬಳಿಗೆ ಹೋಗಿ, ಭಗವನ್, ನೀವು ಯಾರು ಎಂಬುದನ್ನು ತಿಳಿಯಲು ಅಪೇಕ್ಷಿಸುತ್ತೇನೆ ಎಂದನು. ಉಷಸ್ತಿಯು, ರಾಜ, ನಾನು ಉಷಸ್ತಿ, ಚಾಕ್ರಾಯಣನೆಂದೂ ನನ್ನನ್ನು ಕರೆಯುತ್ತಾರೆ ಎಂದು ಹೇಳಿದನು. ಆಗ ರಾಜನು, ಭಗವನ್, ನಿಮ್ಮ ಹೆಸರನ್ನೇನೋ ಕೇಳಿದ್ದೆ,
ಈ ಯಜ್ಞದ ಎಲ್ಲ ವಿಧಾನಗಳನ್ನು ನಿಮಗೆ ವಹಿಸಿಕೊಡಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಕಾಣಲು ಯತ್ನಿಸಿದೆ. ನೀವು ಎಲ್ಲಿಗೋ ಹೋಗಿದ್ದುದರಿಂದ ಕಾಣಲಾಗಲಿಲ್ಲ. ಆದ್ದರಿಂದ ಈ ಬ್ರಾಹ್ಮಣರಿಗೆ ಇದನ್ನು ವಹಿಸಿದೆ. ಈಗ ನೀವೇ ಈ ಕಾರ್ಯವನ್ನು ನಡೆಸಿಕೊಡಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು. ಅದಕ್ಕೆ ಉಷಸ್ತಿಯು, ರಾಜ, ಒಳ್ಳೆಯದು. ಆದರೆ ಇವರಿಗೆ ನೀನು ಪ್ರವರವನ್ನು ನೀಡಿ ಋತ್ವಿಜರೆಂದು ಗೊತ್ತು ಮಾಡಿದ್ದೀಯೇ. ಇವರೇ ಸ್ತುತಿ ಮಾಡಿ ಮುಂದಿನ ಕಾರ್ಯವನ್ನು ನಡೆಸಲಿ. ನಾನು ಅನುಮತಿಯನ್ನು ನೀಡುತ್ತೇನೆ. ಇವರಿಗೆ ಕೊಡುವಷ್ಟು ಸಂಭಾವನೆಯ ಧನವನ್ನು ನನಗೂ ಕೊಡಬೇಕಾಗುತ್ತದೆ ಎಂದು ನುಡಿದನು. ರಾಜನು ಒಪ್ಪಿದನು. ಅನಂತರ ಪ್ರಸ್ತೋತನು ಉಷಸ್ತಿಗೆ ನಮಸ್ಕರಿಸಿ ಪ್ರಸ್ತಾವ ಮಂತ್ರವನ್ನು ಪಠಿಸಲು ಅನುಮತಿಯನ್ನು ಕೇಳುತ್ತಾ, ಆರ್ಯ, ಈ ಪ್ರಸ್ತಾವ ಮಂತ್ರಕ್ಕೆ ಸಂಬಂಧಿಸಿದ ದೇವತೆಯನ್ನು ತಿಳಿಯದೆ ಪಠಿಸಿದರೆ ನಿನ್ನ ತಲೆ ಉರುಳಿ ಬೀಳುವುದು ಎಂದು ಹೇಳಿದಿರಲ್ಲ, ಆ ದೇವತೆ ಯಾರು ಎಂದು ಪ್ರಶ್ನೆ ಮಾಡಿದನು. ಉಷಸ್ತಿಯು ಪ್ರಾಣ ಅದರ ದೇವತೆ ಎಂದು ನುಡಿದು ತನ್ನ ಹೇಳಿಕೆಯನ್ನು ಸಮರ್ಥಿಸಿದನು. ಅಂತೆಯೇ ಉದ್ಘಾತನಿಗೆ ಆದಿತ್ಯನು ಉದ್ಗೀತದ ದೇವತೆಯೆಂದು, ಪ್ರತಿಹರ್ತನಿಗೆ ಅನ್ನವು ಪ್ರತಿಹಾರ ಮಂತ್ರದ ದೇವತೆಯೆಂದು ತಿಳಿಸಿದನು. ಯಜ್ಞವು ಸಾಂಗವಾಗಿ ನಡೆಯಿತು. ವೇದಾಧ್ಯಯನ ಮಾಡಿದವರು ವೇದದ ಅರ್ಥ ತಿಳಿದಿರುವುದು ಅವಶ್ಯಕವೂ ಹೆಚ್ಚಿನ ಶ್ರೇಯಸ್ಕರವೂ ಆಗಿದೆ. ಯಾಸ್ಕರು ನಿರುಕ್ತದಲ್ಲಿ ಈ ಯುಕ್ತಿಯನ್ನು ಉದಾಹರಿಸಿದ್ದಾರೆ. ಯಾವಾತನು ವೇದವನ್ನು ಕಂಠಪಾಠ ಮಾಡಿ ಅದರ ಅರ್ಥವನ್ನು ತಿಳಿದುಕೊಳ್ಳದೆ ಇರುತ್ತಾನೋ ಅವನು ಭಾರವನ್ನು ಹೊತ್ತ ಕಂಬದಂತೆಯೇ ಸರಿ. ಅರ್ಥವನ್ನು ತಿಳಿದವನು ಸಕಲ ಶ್ರೇಯಸ್ಸನ್ನು ಪಡೆದು ಅರ್ಥಜ್ಞಾನದಿಂದ ಪಾಪವನ್ನು ಹೋಗಲಾಡಿಸಿಕೊಂಡು ಸ್ವರ್ಗವನ್ನು ಪಡೆಯುತ್ತಾನೆ. ನಮಸ್ಕಾರ.